ಗುರುಗಳೇ, ಬಾಳೆಹಣ್ಣು ಮುಗೀತು, ಸಿಪ್ಪೇನು ಬಿಡಲ್ವೇ? ಈ ಮಠದಲ್ಲಿ ಮುಂದೆ ನನಗೆ ಸಿಗೋದು ಬರೀ ಸಿಪ್ಪೆನಾ ಅಥವಾ ಚಿಪ್ಪ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಗೋವಿಂದ. ನಿಮ್ ತಲೆಯಲ್ಲಿ ಯಾವ ಕಾಲದಲ್ಲಿ ಏನ್ ವಿಚಾರ ಓಡುತ್ತೆ ಅಂತ ಒಂದು ಗೊತ್ತಾಗಲ್ವೇ? ಇನ್ನು ನಿನಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಆದ್ರೂ ಸತ್ಯವತಿ ಅಮ್ಮನ ಮಠದಿಂದ ಹೊರಗೆ ಹಾಕೋದಕ್ಕೆ ವೇದಿಕೆ ಸಿದ್ಧ ಮಾಡಿದಿರಲ್ಲ. ಅಯ್ಯೋ, ಆ ಹೆಂಗಸು ನನ್ನ ಕನಸಲ್ಲಿ ಮಠದಿಂದ ಎಷ್ಟೋ ಸಾರ್ತಿ ಆಚೆಗೆ ಹೋಗಿದ್ದಾರೆ. ಆದರೆ ಅವ್ರು ಇಲ್ಲಿಂದ ದೈಹಿಕವಾಗಿ ಆಚೆ ಹೋಗೋ ಶುಭ ಮುಹೂರ್ತಕ್ಕೆ ನಾನು ಕಾಯ್ತಾ ಇದ್ದೀನಿ. ಹಾಗಿದ್ಮೇಲೆ ಗುರುಗಳವ್ರಿಗೆ ಕ್ಷಮೆ ಕೊಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬಾರ್ದು. ನನ್ನ ಆಸೆನೂ ಅದೇ ಗೋವಿಂದ. ಆದರೆ ಗುರುಗಳು ನಮಗಿಂತ 1000 ಪಟ್ಟು ಬುದ್ಧಿವಂತರು. ಆ ಹೆಂಗಸಿಗೆ ವಯಸ್ಸಾಗಿದೆ, ಜೊತೆಗೆ ಅವಳ ಆಸ್ತಿನ ಮಠಕ್ಕೆ ಕೊಟ್ಟಿದ್ದಾಳೆ. ಅವಳ ಬಗ್ಗೆ ಗುರುಗಳಿಗೆ ಒಳ್ಳೆ ಅಭಿಪ್ರಾಯ ಇದೆ. ಈ ಒಂದು ಕಾರಣ ಇಟ್ಕೊಂಡು ಗುರುಗಳು ಅವ್ರ ಬಗ್ಗೆ ಯಾವ ರೀತಿ ತೀರ್ಮಾನ ತಗೋತಾರೆ ಅಂತ ಹೇಳಕ್ಕಾಗಲ್ಲ ಗೋವಿಂದ. ಆದ್ರೂ ನೀವು ಶತಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ಅದು ನನ್ನ ಹುಟ್ಟು ಗುಣ ಗೋವಿಂದ, ಸತ್ರು ಹೋಗಲ್ಲ. ನನ್ನ ಕರ್ತವ್ಯ ನಾನು ಮಾಡಿಲ್ಲ ಅಂದ್ರೆ ವಂಶದ ಘನತೆ ಉಳಿಯತ್ತಾ? ಒಂದ್ ವೇಳೆ ಗುರುಗಳವ್ರನ್ನ ಕ್ಷಮಿಸಿ ಮಠದಲ್ಲೇ ಇರಿಸ್ಕೊಂಡ್ರೆ ಏನ್ ಮಾಡ್ತೀರಾ? ಅದೇ ಚಿಂತೆ ನನಗೂ ಕಾಡ್ತಿರೋದು ಗೋವಿಂದ. ಒಂದು ವೇಳೆ ಅವಳಿಗೆ ಕ್ಷಮೆ ಸಿಗೋದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟು ಅದು ಅಕಸ್ಮಾತ್ ಆಗದೆ ಹೋದ್ರೆ ಸತ್ಯವತಿ ಅಮ್ಮ ಮತ್ತು ಗುರುಗಳ ದೃಷ್ಟಿಲಿ ನಾನು ಕೆಟ್ಟವನಾಗ್ಬಿಡ್ತೀನಿ. ಆಮೇಲೆ ನನ್ನ ಮುಂದಿನ ದಾಳಗಳನ್ನ ಉಳಿಸೋಕೆ ಕಷ್ಟ ಆಗುತ್ತೆ. ಈಗ ಏನ್ ಮಾಡ್ತೀರಿ ಗೋವಿಂದ? ಏನು ಮಾಡ್ತೀನ ಯೋಚನೆ ಮಾಡ್ತೀನಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಇದೇನಮ್ಮ ಸರಸ್ವತಿ, ಏನು ಹಾಗೆ ನೋಡ್ತಾ ಕೂತ್ಬಿಟ್ಟೆ? ಕಾಲ ಕಳಿಬೇಕಲ್ಲ, ಹಾಗೆ ಗುನುಗ್ತಾ ಇದ್ದೆ. ಅಮ್ಮ, ನಿಮ್ಮ ಕಂಠ ಎಷ್ಟು ಮಧುರವಾಗಿದೆ. ಮೊದಲು ನೀವು ಕವಿತೆಗಳನ್ನ ಬರಿತಾ ಇದ್ರಂತೆ, ಹಾಡ್ತಾ ಇದ್ರಂತೆ. ಹಾಡಿದ್ದು ಬಾಳಿದ್ದು ಎಲ್ಲ ಮುಗೀತು. ಇನ್ನೇನಿದ್ರು ನಿಮ್ಮ ಸಂತೋಷ ನೋಡಿಕೊಂಡು ಕಾಲ ಕಳೆಯೋದಷ್ಟೆ. ಅಮ್ಮ, ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ತಪ್ಪು ತಿಳ್ಕೊಳ್ಳೋದಾ? ನಿನ್ನ ಬಗ್ಗೆನಾ? ಸಾಧ್ಯನೇ ಇಲ್ಲ, ಕೇಳು. ಈ ಮನೆಯಲ್ಲಿ, ಊರಲ್ಲಿ ಎಲ್ಲರ ಬಾಯಲ್ಲೂ ಆಗಾಗ ಮೌನರ ಗುಣಗಾನ ಕೇಳಿ ಬರ್ತಾ ಇರುತ್ತೆ. ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ನನಗೆ ತುಂಬ ಆಸೆ. ಅವ್ರನ್ನ ಕೇಳಿದ್ರೆ ಅಮ್ಮನ್ನೇ ಕೇಳು, ಅವರೇ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳ್ತಾರೆ. ಹಳೆ ದಿನ ಕೆದಕೋದು ನೋವಿನ ಸಂಗತಿನೇ. ಆದರೂ ನನಗೆ ಮಾವನವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅಮ್ಮ, ಮಾವನವ್ರ ಬಗ್ಗೆ ಹೇಳಿ. ಏನಮ್ಮ, ಗೊತ್ತಿದ್ದನ್ನೇ ಅವ್ರ ಮನ್ಸಿಗೆ ನೋವು ಮಾಡಿಬಿಟ್ಟಿಲ್ಲ ಸರಸ್ವತಿ. ಅವರು ತಮ್ಮ ಗಂಡನ ವಿಷಯ ಬಂದಾಗ ತುಂಬ ಭಾವುಕರಾಗ್ತಾರೆ. ಅವ್ರಿಗೆ ಹಳೆ ನೆನಪುಗಳು ಕಾಡುತ್ತೆ. ನೋಡು ಪಾಪ ಬೇಜಾರು ಮಾಡ್ಕೊಂಡು ಹೋದ್ರು. ಅಯ್ಯೋ ದೇವ್ರೆ, ನಾನು ಮಾವನವ್ರ ಬಗ್ಗೆ ಕೇಳಿದ್ದು ತಪ್ಪಾಗೋಯ್ತಾ? ನಾನು ಅವ್ರಿಗೆ ಗೊತ್ತಿದ್ದು ನೋವು ಕೊಟ್ನಾ? ಮತ್ತಿನ್ನೇನು, ಅವ್ರ ವಿಷಯ ಬೇಕಿದ್ರೆ ನೀನು ನಿನ್ನ ಗಂಡನ ಹತ್ರನೇ ಕೇಳಿ ತಿಳ್ಕೊಬೇಕಾಗಿತ್ತು. ಅವರು
ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡು ದಿನನಿತ್ಯ ನೋವು ತಿಂತಾ ಇದ್ದಾರೆ. ನೀನು ಮತ್ತೆ ಅದನ್ನೇ ಕೆದಕ್ಬಿಟ್ಟು ತಪ್ಪು ಮಾಡಿಬಿಟ್ಟೆ. ರಾಧಕ್ಕ, ಮಾವನವರು ವೀಣಾ ಪಂಡಿತರು, ಜ್ಞಾನಿಗಳು, ತುಂಬ ಹೆಸರು ಮಾಡಿದವರು. ಅವ್ರ ಬಗ್ಗೆ ತಿಳ್ಕೊಂಡ್ರೆ ನಾವು ಕೂಡ ಅವ್ರ ದಾರಿಲೇ ಹೋಗ್ಬೋದು ಅಂತ ಕೇಳಿದೆ. ಆದರೆ ಈ ಥರ ತಪ್ಪು ತಿಳ್ಕೊತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೌದು, ಗೊತ್ತಿದ್ದೂನೇ ಬೇಕು ಅಂತಾನೆ ಕೇಳ್ತಿದ್ದಾಳೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ನಾನು ಯಾವುದನ್ನ ಮರಿಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನೇ ಇವಳು ಕೆದಕ್ತಾ ಇದ್ದಾಳೆ ಅಂತ ಅವ್ರಿಗೆ ಬೇಸರ ಆಗಿದೆ. ಶ್ರೀಹರಿ, ನಾನಿದನ್ನು ಯೋಚನೆನೇ ಮಾಡಿರಲಿಲ್ಲ. ಅಮ್ಮ ಮೌನವಾಗಿ ಹೋದ್ರು ಅಂದರೆ ಅವ್ರಿಗೆ ಸಿಟ್ಟು ಬಂದಿರುತ್ತೆ ಅಲ್ವಾ? ಬರ್ದೇ ಇರುತ್ತಾ? ಬೇರೆಯವ್ರಾಗಿದ್ರೆ ಬೈದೇ ಬಿಡ್ತಿದ್ರು. ನೀನು ಮುದ್ದಿನ ಸೊಸೆ ಅಲ್ವಾ, ಅದಕ್ಕೆ ಸಹಿಸ್ಕೊಂಡು ಸುಮ್ಮನೆ ಹೋದ್ರು. ಶಾಂತವಾಗಿರೋರ್ಗೆ ಕೋಪ ಬಂದರೆ ತಡೆಯೋದು ತುಂಬ ಕಷ್ಟ ಸರಸ್ವತಿ. ಅವ್ರಿಗೆ ಸಮಾಧಾನ ಆಗೋವರೆಗೂ ಅವ್ರ ಹತ್ರ ಹೋಗ್ಬೇಡ. ರಾಧಕ್ಕ, ನಾನು ಸುಮ್ಮನೆ ಇದ್ದರೆ ಅವ್ರಿಗೆ ಎಲ್ಲಿ ಸಮಾಧಾನ ಆಗುತ್ತೆ? ನಾನು ಕೇಳಿದ ತಪ್ಪಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ. ಅವ್ರು ಬೈದರೂ ಬೈಸ್ಕೊತೀನಿ. ಅವ್ರು ನನಗೆ ತಾಯಿ ಸಮಾನ. ನಾನು ತಪ್ಪಿದ್ರೆ ತಿದ್ದಿ ಬುದ್ಧಿ ಹೇಳೋ ಅಧಿಕಾರ ಅವ್ರಿಗಿದೆ. ಯಾವುದಾದ್ರೂ ವಿಷಯ ಬಂದಾಗ ಅವರು ಅವ್ರ ಗಂಡನ ನೆನೆಸ್ಕೊಂಡು ಭಾವುಕರಾಗ್ತಾ ಇದ್ರು. ಆಗ ಮನೆಯವರೆಲ್ಲ ಸಮಾಧಾನ ಮಾಡ್ತಾ ಇದ್ರು. ಇದು ನಿನಗೂ ಗೊತ್ತು. ಇದು ಗೊತ್ತಿದ್ದು ನನ್ನ ಸೊಸೆ ನನಗೆ ನೋವು ಕೊಡೋಕ್ಕೆ ಹೇಳ್ತಿದ್ದಾಳೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಇಲ್ಲ, ಅವರು ಆ ರೀತಿ ಎಲ್ಲ ಅಂದ್ಕೊಂಡಿರಲ್ಲ. ಅಂದ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಏನು ಮಾತಾಡದೆ ಯಾಕೆ ಎದ್ದೋಗ್ತಾ ಇದ್ರು? ಸಣ್ಣ ಸಣ್ಣ ವಿಷಯಕ್ಕೂ ಸರಸ್ವತಿ ಸರಸ್ವತಿ ಅಂತ ಪ್ರೀತಿಯಿಂದ ಕರಿತಾ ಇದ್ರು. ಇದೇ ಮೊದಲನೇ ಸಾರಿ ಅವರು ನಿನ್ ಜೊತೆ ಈ ರೀತಿ ನಡ್ಕೊಂಡಿರೋದು. ನೀನು ಅವ್ರ ಮನ್ಸನ್ನ ನೋಯಿಸ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸರಸ್ವತಿ. ರಾಧಕ್ಕ, ನಾನು ಅವ್ರಿಗೆ ನೋವು ಕೊಡೋ ಉದ್ದೇಶದಿಂದ ಕೇಳಲಿಲ್ಲ. ಹೋಗಿ ಅವ್ರ ಕಾಲು ಹಿಡಿದು ಕೇಳ್ಕೊಳ್ತೀನಿ. ಅವ್ರು ಕ್ಷಮಿಸೋವರೆಗೂ ಬಿಡೋದಿಲ್ಲ. ಅವರೇನಾದರೂ ನನ್ನ ಜೊತೆ ಮಾತು ಬಿಟ್ಬಿಟ್ರೆ ಅದು ಆ ದೇವರೇ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹಾಗೆ. ಅದಕ್ಕೆಲ್ಲ ನಾನು ಖಂಡಿತ ಅವಕಾಶ ಕೊಡಲ್ಲ. ಒಳ್ಳೆ ಅವಕಾಶ ಸಿಕ್ತು. ಈ ಅತ್ತೆ ಸೊಸೆ ಜಗಳ ಆದ್ರೆ ಇದಕ್ಕಿಂತ ಸಂತೋಷವಾದ ವಿಷಯ ಬೇರೆ ಯಾವುದೂ ಇಲ್ಲ. ಈ ಮನೆ ಶಾಂತವಾಗಿರೋದನ್ನ ನೋಡಿ ನನ್ನ ಕೈಯಿಂದ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಏನಾದರೂ ರಾತ ಅಂತ ಆಗ್ತಾನೆ ಇರಬೇಕು. ಹಾಗೋ ಹಾಗೆ ನಾನೇ ಮಾಡ್ತೀನಿ.